ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹಲಸಿನಕಾಯಿ ಹಪ್ಪಳ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನನಗೆ ಒಂದು ಅರ್ಧ ಹಲಸಿನಕಾಯಿ ಕೊಟ್ಟಿದ್ರು ನನಗೆ. ಆ ಹಲಸಿನಕಾಯಿನ ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಸೊಳೆ ಬಿಡಿಸ್ಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಕತ್ತಿ ಚಾಕುಗೆ ಸ್ವಲ್ಪ ಎಣ್ಣೆ ಸಾರ್ಕೊಂಡ್ಬಿಟ್ಟು ಆ ಸೊಳೆಗಳನ್ನು ಬಿಡಿಸಿದೆ. ಇದು ಅರ್ಧ ಕಾಯಿ ಇತ್ತಲ್ಲ, ಇದನ್ನು ನನಗೆ ಕಟ್ ಮಾಡೋದೇ ತುಂಬಾ ಕಷ್ಟ. ಈ ಕತ್ತಿ ಆದರೆ ಬೇಗ ಬಂದುಬಿಡುತ್ತೆ. ನನ್ನ ಹತ್ರ ಆ ಥರ ಕತ್ತಿ ಇರಲಿಲ್ಲ. ಹಾಗಾಗಿ ನಾನು ಚಾಕುವಿಂದನೇ ಸುಮಾರು ಟ್ರೈ ಮಾಡ್ತಾನೇ ಇದ್ದೆ. ಹಾಗಾಗಿ ಬರಲೇ ಇಲ್ಲ. ಚಾಕುವಿಂದ ಗಟ್ಟಿ ಇರುತ್ತೆ ಇದು. ಹಣ್ಣಾದರೆ ಬೇಗ ಬಂದುಬಿಡುತ್ತೆ. ಈ ಕಾಯಿ ಆಗಿರೋದ್ರಿಂದ ಬೇಗ ಬರಲ್ಲ, ಬೇಗ ಕಟ್ಟಾಗಲ್ಲ ಅದು. ಈ ಸೊಳೆ ಎಲ್ಲ ಬಿಡೋದಿಲ್ಲ. ಹಾಗಾಗಿ ನನ್ನ ಹತ್ರ ಈ ಮೆಟಕತ್ತಿ ಅಂತ ಹೇಳ್ಬಿಟ್ಟು ಬರುತ್ತೆ, ಈ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆಲ್ಲ. ಆ ರೀತಿ ಕತ್ತಿ ತೊಗೊಂಡ್ಬಿಟ್ಟು ನಾನಿಲ್ಲಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಕಷ್ಟ ಇದು. ಹಲಸಿನಕಾಯಿನ ಬಿಡಿಸೋದಿದೆಯಲ್ಲ, ತುಂಬ ಕಷ್ಟ ಇದು ಕೆಲಸ. ಇದು ಕಾಯಿನಾದರೂ ಹೇಗಾದರೂ ಬಿಡಿಸಾದ್ಮೇಲೆ ಹಪ್ಪಳ ಮಾಡ್ಬೋದು. ಈ ಬಿಡಿಸೋದೇ ಒಂದು ಕಷ್ಟ. ನೋಡಿ, ಮುಂದ್ಗಡೆ ಇರುತ್ತೆ, ಅದನ್ನೆಲ್ಲ ತೆಗಿಬೇಕು. ಈ ಮ್ಯಾಣ ಇರುತ್ತೆ, ಮ್ಯಾಣ ಎಲ್ಲ ಕೈಗೆ ಎಲ್ಲ ಈ ಕತ್ತಿಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆಲ್ಲ ಎಣ್ಣೆ ಸವರ್ಕೋಬೇಕು, ಕೈಗೂ ಕೂಡ ಎಣ್ಣೆ ಹಚ್ಕೋಬೇಕು. ನೋಡಿ, ಮುಂದ್ಗಡೆ ಸ್ವಲ್ಪ ಅರ್ಧ ಇಂಚಿನಷ್ಟು ಅದು ಮ್ಯಾನ ಇರುತ್ತೆ, ಅದನ್ನು ಕಟ್ ಮಾಡಿ ತೆಗಿಬೇಕು. ತೆಗೆದಾದ್ಮೇಲೆ ನಮಗೆ ಸೊಳೆ ಬಿಡ್ಸೋಕ್ಕೆ ಬರುತ್ತೆ. ಇಲ್ಲ ಅಂದರೆ ಅದು ಮ್ಯಾನನ್ನು ಕಟ್ ಮಾಡಿ ತೆಗೆದೇ ಇದ್ದರೆ ಸೊಳೆ ಬಿಡ್ಸೋಕ್ಕೆ ಬರಲ್ಲ. ನೋಡಿ, ಈ ರೀತಿಯಾಗಿ ನಾನು ಸೊಳೆನ ಬಿಡಿಸ್ಕೊತಾ ಇದ್ದೀನಿ. ಹಣ್ಣಾದರೆ ಬೇಗ ಬಂದುಬಿಡುತ್ತೆ, ಚೆನ್ನಾಗಿ ನೀಟಾಗಿ ಬೇಗ ಬರುತ್ತೆ. ಈ ಕಾಯಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ನಾವೀಗ ನಿಧಾನ ಬಿಡಿಸಿಟ್ಕೊಂಡ್ಬಿಟ್ರೆ ಹಪ್ಪಳ ಮಾಡ್ಬೋದು. ಆಮೇಲೆ ನೋಡಿ, ಈ ರೀತಿಯಾಗಿ ನಾನು ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡೆಲ್ಲ. ನೋಡಿ, ಎಲ್ಲ ಬಿಡಿಸಾಗಿದೆ. ಅದೆಲ್ಲ ಸಿಪ್ಪೆ ಎಲ್ಲ ಇಷ್ಟಿದೆ. ಸೊಳೆಗಿಂತ ಜಾಸ್ತಿ ಸಿಪ್ಪೆನೇ ಜಾಸ್ತಿ ಇರೋದಿಲ್ಲಿ. ನೋಡಿ, ಅಷ್ಟೊತ್ತು ಬಿಡಿಸಿದ್ದೆಲ್ಲ ಇಷ್ಟೇ ಆಗಿರೋದು. ಈಗ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಹಾಗೇನೂ ಕೂಡ ಬೇಯಿಸ್ಕೋಬೋದು. ಇಲ್ಲ, ನಾನು ಬೇಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದರೊಳಗಡೆ ಬೀಜನೂ ಇರುತ್ತೆ, ಆ ಬೀಜ ತೆಗಿಬೇಕು ನಾವು. ಬೀಜನ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಬೇಗ ಆಗುತ್ತೆ ಈ ರೀತಿ ಕಟ್ ಮಾಡೋದ್ರಿಂದ. ಇಲ್ಲ ಅಂದರೆ ಸ್ವಲ್ಪ ಸುಮಾರು ಟೈಮ್ ತಗೊಳ್ಳುತ್ತೆ. ಇದನ್ನು ನಾವು ಬೇಯಿಸೋಕ್ಕೆ ಈ ದೊಡ್ಡ ಇಡ್ಲಿ ಪಾತ್ರೆ ಇದ್ದರೆ ಹವೆಯದಲ್ಲೇ ಬೇಯಿಸ್ಬೇಕು. ಹಾಗಾಗಿ ನೀವು ದೊಡ್ಡ ಇಡ್ಲಿ ಪಾತ್ರೆ ಏನಿದ್ರೆ ತೊಗೋಬಹುದು. ನೋಡಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ಬಟ್ ಹಪ್ಪಳ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ನೀವು ಈ ಹಲಸಿನಕಾಯಿಯಿಂದ ಎಲ್ಲನೂ ಯೂಸ್ ಮಾಡ್ಬೋದು. ಚಿಕ್ಕ ಕಾಯಿಯಿಂದ ಹಣ್ಣಿನವರೆಗೂ ತಿಂಡಿಗಳನ್ನು ಬಗೆ ಬಗೆಯ ತಿಂಡಿಗಳು ಮಾಡಬಹುದು ಇದರಿಂದ. ಈ ಹಣ್ಣಿಂದ ದೋಸೆ, ಇಡ್ಲಿ, ಪಡ್ಡು ಏನೆಲ್ಲ ಮಾಡ್ಬೋದು, ಸುಮಾರು ಮಾಡ್ತಾರೆ. ಈ ಕಾಯಿಯಿಂದನೂ ಕೂಡ ಅಷ್ಟೇ, ಸಾಂಬಾರು, ಹುಳಿ, ಆಮೇಲೆ ಪಲ್ಯ ಎಲ್ಲನೂ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಹಪ್ಪಳ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಹಪ್ಪಳ ಮಾಡ್ತಾಯಿಲ್ಲ, ಇದಕ್ಕೆ ಸ್ವಲ್ಪ ಮಸಾಲೆ ಅಂದರೆ ಖಾರ ಎಲ್ಲ ಹಾಕಿಬಿಟ್ಟು ಖಾರ ಆ್ಯಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗಾಗಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಕೈಯಿಂದನೂ ಕೂಡ ಈ ರೀತಿ ಕಟ್ ಮಾಡ್ಬೋದು. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಹಾಗಾಗಿ ನಾನಿಲ್ಲಿ ಕಟ್ ಮಾಡಿಕೊಂಡೆ. ನೋಡಿ, ಈ ರೀತಿಯಾಗಿದೆ ಇದು. ಇದನ್ನೀಗ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ಒಂದು ಕುಕ್ಕರಲ್ಲಿ 2 ಗ್ಲಾಸ್ ನೀರು ಹಾಕಿ ಬೇಯಕ್ಕಿಟ್ಟಿದ್ದೆ. ಅದರಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಈಗ ಪಾತ್ರೆಯಲ್ಲಿ ನಾವು ಕಟ್ ಮಾಡಿರೋಂಥ ಹಲಸಿನಕಾಯಿನ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ನೀರಲ್ಲಿ ಇಟ್ಟು ಹವೆಯಲ್ಲಿ ಬೇಯಿಸ್ಬೇಕಿದ್ರೆ ನಾವೀಗ. ಹಾಗಾಗಿ ನಾನಿಲ್ಲಿ ಕುಕ್ಕರನ್ನು ಮುಚ್ಚಿಬಿಟ್ಟು, ಅಂದರೆ ರಬ್ಬರ್ ತೆಗೆದುಬಿಟ್ಟು ವೈಸರ್ ತೆಗೆದುಬಿಟ್ಟು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಇದನ್ನು ನಾವು ಹೀಗೆ ಕ್ಲೋಸ್ ಮಾಡಬೇಕು. ಈ ರೀತಿಯಾಗಿ ನಾವು ಅದು ಮೇಲ್ಗಡೆ ಸೀಟಿನೂ ತೆಗಿಬೇಕು, ವಿಸಲ್ಲು ತೆಗಿಬೇಕು. ತೆಗೆದುಬಿಟ್ಟು ಜಸ್ಟ್ ಅದರ ಕ್ಯಾಪ್ ಮಾತ್ರ, ಮುಚ್ಚಳ ಮಾತ್ರ ಹಾಕಬೇಕು. ನೋಡಿ, ಈ ರೀತಿಯಾಗಿ ಚಾಕು ಸಹಾಯದಿಂದನೋ ಸ್ಪೂನ್ ಸಹಾಯದಿಂದನೋ ಅದನ್ನು ಅದರಲ್ಲಿ ಚುಚ್ಚಿಬಿಟ್ಟು ತೆಗೆದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಈಗ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು. ನೋಡಿ, ಎಷ್ಟು ಸಾಫ್ಟಾಗಿದು ಬೆಂದಿದೆ ಅಂಥೇಳಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಈಗ ಕೈಯಲ್ಲೇ ನಾವು ಅದನ್ನು ಮ್ಯಾಶ್ ಮಾಡಿಬಿಟ್ಟು ಉಂಡೆ ಮಾಡ್ಬೋದು, ಆ ರೀತಿಯಾಗಿ ಬಂದಿದೆ ಅದೀಗ. ಬನ್ನಿ, ಈಗ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಕ್ಕೊಳ್ಳೋಣ. ಈಗ
ಈಗ ಇದನ್ನು ಹೊರಗಡೆ ತೆಗೆದುಬಿಟ್ಟು ನೋಡಿ, ಈ ರೀತಿ ನೀರು ಕಡಿಮೆ ಆಗಿದೆ. ಈಗ ಇದನ್ನು ನಾವು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಅದು ಬಂದಿದೆ ಅಂತ ಹೇಳಿಬಿಟ್ಟು. ಎಲ್ಲನೂ ನೀಟಾಗಿ ಬೆಂದಿರುತ್ತೆ ಅದು. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಆರಬೇಕದು, ಹಾಗಾಗಿ ಒಂದು 2 ನಿಮಿಷ ಮಿಕ್ಸಿ ಜಾರಿಂದ ಹಾಕ್ತಾ ಇದ್ದೀನಿ. ಅದೇ ಪಾತ್ರೆಗೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಮಿಕ್ಕಿತ್ತಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ, ಇದನ್ನು ಕೂಡ ಹಾಕಿ ಸೇಮ್ ಇದರಲ್ಲೇ ನಾನು ಬೇಯಕ್ಕಿಡ್ತೀನಿ. ಈಗ ಸ್ವಲ್ಪ ನೀರು ಹಾಕಿದ್ದೆ ಆವಾಗಲೇ, ಹಾಗೆ ಅದೇ ರೀತಿಯಲ್ಲಿ ಇದನ್ನು ಕೂಡ ನಾನು ಬೇಯಕ್ಕಿಟ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಬೇಯಕ್ಕಿಟ್ಟು ಇದನ್ನು ಕೂಡ 10 ನಿಮಿಷ ಬೇಯಿಸ್ತೀನಿ. ಕುಕ್ಕರನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ಟು ನೋಡಿ, ಈಗ ಇದಕ್ಕೆ ನಾನು ಸ್ವಲ್ಪ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಹಸಿಮೆಣಸು. ಇಲ್ಲಿ ನೀವು ಹಸಿಮೆಣಸು ಚೋರ್ ಮೆಣಸು ಬರುತ್ತೆ ಚಿಕ್ಕ ಚಿಕ್ಕದಾಗಿ, ಆ ಮೆಣಸನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಹಿಂಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಈಗ ನೋಡಿ, ಅದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನಾನು. ಈಗ ನೋಡಿ, ಅದು ರುಬ್ಬಿರೋದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿಯಾಗಿ ಬಂದಿದೆ ಅದು. ನೋಡಿ, ಈ ರೀತಿಯಾಗಿ ಬಂದಿದೆ. ನೀವು ಬರೀ ಉಪ್ಪು ಮಾತ್ರ ಹಾಕಿಬಿಟ್ಟು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮೆಣಸು ಖಾರ ಆಗಿರಲಿ ಹಪ್ಪಳ ಅಂತೇಳ್ಬಿಟ್ಟು ಇದಕ್ಕೆ ಮೆಣಸು ಮತ್ತು ಜೀರಿಗೆ ಎಲ್ಲ ಹಾಕಿದ್ದೀನಿ. ಜೀರಿಗೆ ನಮಗೆ ಡೈಜೆಷನ್ನಿಗೆ ಒಳ್ಳೆಯದು, ಇಂಗು ಕೂಡ ಅಷ್ಟೇ ಡೈಜೆಷನ್ನಿಗೆ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ಅದು ಬಂದಿದೆ. ಈಗ ನಾವು ಇದನ್ನೀಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಉಂಡೆನ. ನೋಡಿ, ಈ ರೀತಿಯಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೋಬೋದು. ತೊಂದರೆ ಇಲ್ಲ, ಸ್ವಲ್ಪ ಮೆತ್ತಗಾದರೂ ಕೂಡ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ರೀತಿಯಾಗಿ ಬರುತ್ತೆ ಉಂಡೆ. ನೋಡಿ, ಈ ರೀತಿಯಾಗಿ ಬಂದಿದೆ. ನೋಡಿ, ನಾನು ಇದೇ ವಿಡಿಯೋದಲ್ಲೇ 3 ರೀತಿ ಹಪ್ಪಳ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ, ಗೊತ್ತಾಗುತ್ತೆ ನಿಮಗೆ. ನೀವು ಬರೀ ಹಪ್ಪಳ ಅಷ್ಟೇ ಉಪ್ಪು ಹಾಕಿಬಿಟ್ಟು ಮಾಡೋದಕ್ಕಿಂತ ಈ ರೀತಿ ಮಸಾಲೆನೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ, ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ಇನ್ನೂ ಚಿಕ್ಕದಾಗೇ ಮಾಡ್ಕೋಬೋದು. ಸ್ವಲ್ಪ ದಪ್ಪ ಆಗಿದ್ದರೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಅಂತ ಸ್ವಲ್ಪ ನಾನು ಉಂಡೆನ ದೊಡ್ಡದಾಗಿ ಮಾಡಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕದು ಕೂಡ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ನಾನು ಅದನ್ನು ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಟ್ಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ಇನ್ನೂ ಬೇಯಕ್ಕಿಟ್ಟಿದ್ವಲ್ಲ, ಅದು ಕೂಡ ಬೆಂದಾಗಿದೆ. ಈಗ ನೋಡಿ, ಈ ರೀತಿಯಾಗಿ ಅದು ಬೆಂದಿದೆ. ಇದು ಜಸ್ಟ್ ನಾನು ಬರೀ ನಿಮಗೆ ಉಪ್ಪು ಹಾಕಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಬರೀ ಏನೂ ಬೇಡ, ಇದಕ್ಕೆ ಉಪ್ಪು ಮಾತ್ರ ಹಾಕಿ ಹಪ್ಪಳ ಮಾಡೋದನ್ನು ಯಾವ ರೀತಿ ಅಂತ ನೋಡೋಣ. ಈಗ ಇದನ್ನು ಈಗ ನಾನಿಲ್ಲಿ ಹಾಕಿದ್ದೀನಿ ಪಾತ್ರೆಯಲ್ಲಿ. ಇದು ಕೂಡ ಸೇಮ್ ಉಂಡೆ ಮಾಡ್ತಾಯಿದ್ದೀನಿ. ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ಲ, ಅದಕ್ಕೂ ಕೂಡ ನಾನಿಲ್ಲಿ ಅದನ್ನು ಹಾಕಿಬಿಟ್ಟು ಇದಕ್ಕೂ ಕೂಡ ನಾನಿಲ್ಲಿ ಒಂಚೂರು ಮೆಣಸು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಹಸಿಮೆಣಸನ್ನೇ ಹಾಕ್ಕೋಬೋದು. ನಾನಿಲ್ಲಿ ಇದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಓಂಕಾಳು ಕೂಡ ಹಾಕ್ಕೋಬೋದು, ಸ್ವಲ್ಪ ಎಳ್ಳು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಮೆಣಸು ಹಾಕ್ತಾಯಿದ್ದೀನಿ. 2 ಬೇಡಿಗೆ ಮೆಣಸು, 2 ಗುಂಟೂರು ಮೆಣಸು ಹಾಕಿದ್ದೀನಿ. ಸ್ವಲ್ಪ ಖಾರ ಆಗಿದ್ದರೆ ಮಳೆಗಾಲದಲ್ಲಿ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಜಸ್ಟ್ ಬರೀ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ನಲ್ಲ, ಮಿಕ್ಸಿ ಮಾಡಿದ್ನಲ್ಲ, ಅದನ್ನು ನಾನಿಲ್ಲಿ ಈ ರೀತಿಯಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ, ಬರೀ ಜಸ್ಟ್ ಉಪ್ಪು ಹಾಕಿ ಮಾಡಿರೋ ಹಪ್ಪಳದ ಮಾಡೋಕ್ಕೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಚಿಕ್ಕದಾಗಿ ಉಂಡೆ ಮಾಡಿ, ಈಗ ಸ್ವಲ್ಪ ಮೆತ್ತಗಿದೆ ಇದು, ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಅದು. ನೋಡಿ, ಈ ರೀತಿಯಾಗಿ ನಾನು ಪ್ರತಿಯೊಂದನ್ನು ಉಂಡೆ ಮಾಡ್ತಾಯಿದ್ದೀನಿ. ಈಗೆಲ್ಲನೂ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಅದನ್ನು. ನೋಡಿ, ಈ ರೀತಿಯಾಗಿ ಬಂದಿದೆ. 3 ರೀತಿಯಲ್ಲಿ ಇದೆ. ಇದರಲ್ಲಿ ಹಸಿಮೆಣಸು ಹಾಕಿರೋದು ಇದೆ, ಜಸ್ಟ್ ಬರೀ ಹಾಗೆ ಉಪ್ಪು ಹಾಕಿರೋದು ಇದೆ, ಒಣ ಮೆಣಸು ಹಾಕಿರೋ ಹಪ್ಪಳನೂ ಇದೆ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. 2 ಪೇಪರ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ 2 ಬದಿಯಲ್ಲಿ ಎಣ್ಣೆ ಹಚ್ಚಿಬಿಟ್ಟು, ನನ್ನ ಹತ್ರ ಒತ್ತೋ ಮನೆ ಇರಲಿಲ್ಲ, ಹಾಗಾಗಿ ಜಸ್ಟ್ ಒಂದು ಸಣ್ಣ ಪ್ಲೇಟ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದರೆ ಸಾಕು, ಹಪ್ಪಳ ಬಂದುಬಿಡುತ್ತೆ ಅದು. ನೋಡಿ, ಈ ರೀತಿಯಾಗಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಹಪ್ಪಳ. ನೋಡಿ, ಈ ರೀತಿಯಾಗಿ ಬರುತ್ತೆ ಅದು. ನಿಮ್ಮ ಹತ್ರ ನೀವು ಒತ್ತೋ ಮನೆ ಇದ್ದರೆ ಅದರಿಂದನೂ ಕೂಡ ಮಾಡ್ಕೋಬಹುದು.
ಪೇಪರಿಗೆ ಹಾಳೆಗೆ ಎಣ್ಣೆ ಹಚ್ಚಿಬಿಟ್ಟು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅದು. ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ತುಂಬ ಏನು ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಅದು ತುಂಬಾ ಮೆತ್ತಗಿರುತ್ತಲ್ಲ, ಹಿಟ್ಟು ಸಾಫ್ಟಾಗಿರುತ್ತಲ್ಲ, ಜಸ್ಟ್ ಒಂದೆರಡು ಸಲ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು. ನೋಡಿ ಜಸ್ಟ್ ಇದು ಏನೂ ಇಲ್ಲ, ಬರೀ ಉಪ್ಪು ಹಾಕಿ ಪ್ಲೇನ್ ಹಪ್ಪಳ ಮಾಡಿದ್ವಲ್ಲ ಅದು ಇದು. ಈಗ ಸ್ವಲ್ಪ ತಿಳು ಬರುತ್ತೆ, ಯಾಕಂದರೆ ಇದರಲ್ಲಿ ಏನು ಜೀರಿಗೆ ಅಂಥದ್ದು ಇರಲ್ಲ, ಹಾಗಾಗಿ ಸ್ವಲ್ಪ ತಿಳು ಬರುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ ಅದು. ಇದು ಮಳೆಗಾಲದಲ್ಲಿ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಪ್ಪಳ. ಈ ಟೀ ಟೈಮಲ್ಲಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಕರೆದು ಕೊಟ್ಬಿಟ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ನಾನು ಒಂದೊಂದು ಹಪ್ಪಳಗಳನ್ನು ಮಾಡಿಟ್ಕೋತಾ ಇದ್ದೀನಿ. ನಾವು ಅದನ್ನೆಲ್ಲ ಸೊಳೆ ಎಲ್ಲ ಬಿಡಿಸ್ಕೊಂಡು ಉಂಡೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ಇದು ಬೇಗನೆ ಆಗಿಬಿಡುತ್ತೆ ಹಪ್ಪಳ, ಮತ್ತು ಅದೇನು ಜಾಸ್ತಿ ಹೊತ್ತು ಹಿಡಿಯಲ್ಲ. ಅದು ಸ್ವಲ್ಪ ಅದೇ ಬಿಡಿಸಿ ಬೇಯಿಸಿದ್ದು ಅದೇ ಕಷ್ಟದ ಕೆಲಸ. ಆಮೇಲೆ ನಿಧಾನಕ್ಕೆ ಚೆನ್ನಾಗಿ ಬರುತ್ತೆ, ಖುಷಿ ಆಗುತ್ತೆ ಮಾಡೋಕ್ಕೆ. ನೋಡಿ ಈ ರೀತಿ ಕೆಂಪು ಒಣ ಮೆಣಸು ಹಾಕಿದ್ವಲ್ಲ ಆ ಥರ ಅದು ಇದು ಹಪ್ಪಳ. ಈ ರೀತಿ ಸುಮ್ಮನೆ ಖಾಲಿ ಹಪ್ಪಳ ಮಾಡ್ಕೋದ್ರಿಂದ ಈ ಥರ ಸ್ವಲ್ಪ ಖಾರ ಎಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟಾಗಿರುತ್ತೆ. ಹೋಳಿಗೆ ಜೊತೆಗೆ ಪಾಯಸ ಜೊತೆ ತಿನ್ನೋಕ್ಕೆಲ್ಲ ಸ್ವಲ್ಪ ಖಾರ ಆಗಿ ಟೇಸ್ಟ್ ಸ್ವಲ್ಪ ಸಿಹಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ಹಣ್ಣು ಸ್ವಲ್ಪ ಸಿಹಿ ಬಂದಿತ್ತು. ನೋಡಿ ಈ ರೀತಿ ಜಸ್ಟ್ ಕೈಯಿಂದನೂ ಕೂಡ ಮಾಡ್ಬೋದು ನಾವು. ಈ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಆ ರೀತಿ ಕೈಯಿಂದನೂ ಕೂಡ ಮಾಡಬಹುದು. ನೋಡಿ ಈ ರೀತಿ ಕೈಯಿಂದ ನೀವು ಎಷ್ಟು ತಿಳು ಬೇಕಾದರೂ ಅಷ್ಟೇ ತಿಳುವಾಗಿ ನೀವು ಮಾಡ್ಕೋಬಹುದು. ನೋಡಿ ಈ ರೀತಿ ಕೆಳಗಡೆ ಪೇಪರು ಮತ್ತು ಮೇಲ್ಗಡೆ ಪೇಪರು ಹಾಕಿಬಿಟ್ರೆ ಕವರ್ ಹಾಕಬೇಕು, ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟೆ ಮಾಡಬೇಕು. ನೋಡಿ ಈ ರೀತಿಯಾಗಿ ಇದನ್ನು ಹಪ್ಪಳನೂ ಹಾಕಬೇಕಾದ್ರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಬೇಕು. ಇಲ್ಲ ನಿಮಗೆ ಬಾಳೆದೆಲೆ ಸಿಕ್ಕರೆ ಬಾಳೆದೆಲೆಲಂತೂ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ತಿಳುವಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಫೈನಲಾಗಿ ಹಪ್ಪಳ ರೆಡಿಯಾಗಿದೆ. ನಾನಿಲ್ಲಿ ಒಳಗಡೆನೇ ಹಾಕಿದ್ದೀನಿ. ಒಂದು ದಿವಸ ನಾನು ಮಧ್ಯಾಹ್ನ ಮಾಡಿದ್ದು, ಒಂದು 2-3 ದಿವಸ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಈ ರೀತಿಯಾಗಿದೆ ಒಣಗಿದ್ದು. ನಾನು ನೋಡಿ 1-2 ದಿನ ಆದಮೇಲೆ ಒಣಗಿದ್ದು ಈ ರೀತಿಯಾಗಿದೆ. ಈಗ ನಾನು ನಿಮಗೆ ಕರೆದ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂಥೇಳಿ. ತುಂಬಾ ಟೇಸ್ಟಿಯಾಗಿದೆ, ತುಂಬ ಸಿಹಿಯಾಗಿ, ಸ್ವಲ್ಪ ಖಾರಾಗಿ, ಸಂಜೆ ಟೈಮಲ್ಲೇ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತುಂಬ ಎಣ್ಣೆ ಬಿಸಿ ಮಾಡಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕರೆದ್ಬಿಟ್ರೆ ಇನ್ನೂ ಟೇಸ್ಟಾಗಿರುತ್ತೆ. ನೀವು ಒಂದು ಸಲ ಕೊಬ್ಬರಿ ಎಣ್ಣೆಯಲ್ಲೇ ಕರೆದ್ರೆ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಈ ರೀತಿಯಾಗಿ ನಾವು ಹಪ್ಪಳನ ರೆಡಿ ಮಾಡಿಕೊಂಡು ಒಂದೊಂದಾಗಿ ಕರಿತಾ ಇದ್ದೀವಿ. ನೋಡಿ ತುಂಬ ಎಣ್ಣೆನೂ ಕಾಯಬಾರ್ದು. ನಾನು ನಿಮಗೆ ಇಲ್ಲಿ 3 ರೀತಿ ಮಾಡಿದ್ನಲ್ಲ, ಅದನ್ನೇ 3 ರೀತಿಯಲ್ಲೂ ನಿಮಗೆ ಯಾವುದ್ಯಾವುದು ಅಂತ ಕರೆದು ತೋರಿಸ್ತಾ ಇದ್ದೀನಿ ಇಲ್ಲಿ. ಈಗ ನೋಡಿ ಈ ರೀತಿಯಾಗಿ ಹಪ್ಪಳಗಳು ರೆಡಿ ಆಗುತ್ತೆ. ನಾನು ಈ 3 ರೀತಿ ಮಾಡಿದ್ನಲ್ಲ ಅದನ್ನೆಲ್ಲ ಕರಿತಾ ಇದ್ದೀನಿ. ನೀವು ಒಂದು ಸಲ ಈ ರೀತಿ ಎಲ್ಲಾದರೂ ಹಲಸಿನಕಾಯಿ ಸಿಕ್ಕರೆ, ಮಲೆನಾಡದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ರೀತಿ. ನಾವು ಈಗ ಬಯಲುಸೀಮೆ ಕಡೆ ಎಲ್ಲಾದರೂ ಕಾಯಿ ಸಿಕ್ಕರೆ ಒಂದು ಸಲ ಟ್ರೈ ಮಾಡಿ, ಎಲ್ಲಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಹಪ್ಪಳ ಬಂದಿದೆ. ಸ್ವಲ್ಪ ಬಿಸಿ ಇರೋ ಕಟ್ ಮಾಡಿದರೆ ಕಟ್ಟಾಗಲ್ಲ ಅದು. ನೋಡಿ ಸ್ವಲ್ಪ ಬಿಸಿ ಇದೆ ಅದು. ಈ ರೀತಿ ಕಟ್ ಮಾಡಿದರೆ ಕಟ್ಟಾಗಲ್ಲ. ಅದೇ ಚೂರು ತಣ್ಣಗಾದ್ಮೇಲೆ ಆರಿದಾದ್ಮೇಲೆ ಬಿಸಿ ಹೋದ್ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ನೋಡಿ ಎಷ್ಟು ಸಾಫ್ಟಾಗಿ ಪಟ್ ಅಂತ ಕಟ್ಟಾಗತ್ತೆ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಸಂಜೆ ಟೀ ಟೈಮಲ್ಲಂತೂ ತುಂಬಾ ಟೇಸ್ಟಿ ಆಗುತ್ತೆ ತಿನ್ನೋಕ್ಕೆ, ಟೀ ಜೊತೆ ತಿನ್ನೋಕ್ಕೆ. ನೀವು ಒಂದು ಸಲ ಟ್ರೈ ಮಾಡಿ ಹಾಗಾದರೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್, ಥ್ಯಾಂಕ್ ಯು.